ಸದಾಶಿವ ಅಣ್ಣನವರು ಎಲ್ಲಿ ಹೋದರು? ಬೇಟೆ ಯಾರು ಹೋಗಿದ್ದಾರೆ. ಮತ್ತೆ ನೀನೇ ಹೋಗಲಿಲ್ಲ? ಇತ್ತಿತ್ತಲಾಗ ಅವರೊಬ್ಬರೇ ಹೋಗ್ತಾರ್ರಿ. ನಾನು ಬರ್ತೀನಿ ಅಂದ್ರೆ ನಿನ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರ. ಸರಿ, ನಾನು ಮೊನ್ನೆ ಹೇಳಿದ ಆ ಪ್ರಾಮಾಣಿಕರನ್ನು ಆ ಆಸ್ತಿ ಬರೆಸಿಕೊಂಡ ಪತ್ರಗಳನ್ನೆಲ್ಲ ಹುಡುಕಿ ತೆಗೆದಿಟ್ಟಿರುವ ಏನ? ತೆಗೆದಿಟ್ಟಿನ್ರಿ. ಆದ್ರೆ ದೊಡ್ಡದ ನೀರು ಅವ್ರನ್ನ ನಿಮ್ ಕೈಯಲ್ಲಿ ಕೊಡ್ಬೇಡ ಅಂತ ಹೇಳ. ಈಗ ಸಂದನ ಕೇಳತ್ತಾರ, ಸುಮ್ಮ ಕೊಡು. ಅವರು ಕೊಡ್ಬೇಡ ಅಂತಾರ, ನೀವು ಬಿಡುದಿಲ್ಲ ಅಂತೀರಿ. ನಾವೆಲ್ಲರೂ ಹೋಗಿ ಸಾಯ್ಬೇಕು. ಇದೊಳ್ಳೆ ಬೇಷ ಅಂತಲ್ಲ. ಗಂಡ ಹೆಂಡತಿ ನಡುವೆ ಕೂಸು ಕಾಶಿ ಆದಂಗೆ. ಏ ಅವೇಕೆ ಕೊಡು ಸುಮ್ಮ. ನಿಮ್ ಕಾಗದ ಪತ್ರ ನಿಮ್ ಕೈಯಾಗ ಕೊಡ್ಲಿಕ್ಕೆ ನಮ್ದೇನು ಗಂಟು ಹೋಗತ್ರಿ? ಸದಾಶಿವ, ಈಗ ನನ್ನ ಮನಕ್ಕೆ ನೆಮ್ಮದಿ ದೊರೆಯಿತು. ಹೇಗೆ ಗೊತ್ತೇ? 10 ಜನ ಬಡವರು ನಮ್ಮಣ್ಣನ ದುಷ್ಟಪುಷ್ಟಿಯಲ್ಲಿ ಸಿಕ್ಕು ಒಂದಕ್ಕೆರಡು ಬಡ್ಡಿ ಕಟ್ಟಿ ಬೆಂಡಾಗಿ ಬಸವಳಿದು ಹೋಗಿದ್ದಾರೆ. ಅವ್ರು ಏನಾದ್ರೂ ಆಗಲ್ರಿ. ಲಕ್ಷಾಂತರ ರೂಪಾಯಿ ಕಾಗದ ಪತ್ರ ಎಲ್ಲ ಹರಿದು ಹಾಕ್ಬಿಟ್ರಲ್ಲ. ಈಗ ದೊಡ್ಡದೇನಾರು ಬಂದ್ರೆ ನಮ್ಮ ಗತಿ ಏನ್ರಿ? ಮನುಷ್ಯನಿಗೆ ಮುಖ್ಯ ಏನು ಬೇಕು ಅದ ಇಲ್ಲ ಅಂದಾಗ ನಾವ್ ಯಾಕೆ ಬದುಕ್ಬೇಕ್ರಿ ದನಿಯರ? ನಿನಗೆ ಯಾವಾಗ್ಲೂ ಈ ಹೆಣ್ಣಿನದೇ ಚಿಂತೆ. ಹೌದ್ರಿ, ನಮಗ ಹೆಣ್ಣಿನ ಚಿಂತೆ, ನಿಮಗ ಅದ್ರ ಚಿಂತೆ. ಆಯ್ತು ಬಿಡು, ಆದಷ್ಟು ಬೇಗ ನಿಮಗೂ ಒಂದು ಮದುವೆ ಮಾಡ್ತೀನಿ. ಆಯ್ತೆ? ಇದೇನು ಪ್ರಾಮಿಸರಿ ನೋಟ್ ಹರಿದಂತೆ ಕಾಣುತ್ತದೆ? ಹೌದ್ರಿ, ಮೊದ್ಲ ತೆಗೆದಿಟ್ಟಿದ ಕಾಗದ ಪತ್ರನ ಸಣ್ಣ ದನಿಯರು ಇಸ್ಕೊಂಡು ಹರಿದು ಹಾಕಿ ಇಂದು ನನ್ನ ಮನಕ್ಕೆ ನೆಮ್ಮದಿ ದೊರೆಯಿತು. ನಮ್ಮ ಅಣ್ಣನ ಮುಷ್ಟಿ ಎಲ್ಲಿ? ಸದಾ ಮುಚ್ಚ ಬಾಯಿ ಮನೆ ಮೂರ್ಖ. ಯಾರಪ್ಪನ ಆಸ್ತಿ ಎಂದು ತಿಳಿದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಕಾಗದ ಪತ್ರಗಳನ್ನು ಕೊಟ್ಟಿಯೋ ಆ ಸೂರನ ಕೈಯಲ್ಲಿ? ನಾನು ಕೊಡುದಿಲ್ಲ, ದೊಡ್ಡದೇ ಬೈತಾರ ಅಂದೇರಿ. ಆದ್ರೂ ಅವ್ರು ಕೇಳಿಲ್ಲ ನಮ್ಮ ಅಪ್ಪನ ಆಸ್ತಿ ಅಂತ. ನಿನ್ನನ್ನು ನಂಬಿ ಕೆಲಸಕ್ಕಿಟ್ಟುಕೊಂಡಿದ್ದು ನನ್ನ ದೊಡ್ಡ ಮೂರ್ಖತನ. ಮತ್ತೆ ಬರ್ಬೇಕೇನ್ರಿ? ಮತ್ತೆ ಬರಲಿ, ಹಾಳಾಗಿ ಹೋಗು. ಮತ್ತ ಈ ತಿಂಗಳು ಸಂಬಳ ರೀ. ಹೆಚ್ಚಿಗೆ ಮಾತಾಡಿ ಈಗ ಒಂದು ಹೊರ ಹಾಕಬೇಕಾದಿತ್ತು ಕಾಸ್ತೆ. ಅಲ್ಲಿವರೆಗೂ ನಿಲ್ಲಕ ನಾನೇನು ಹುಚ್ಚಲ್ರಿ. ಅಲ್ರಿ ದನಿಯರ, ಈ ಊರಾಗ ಒಂದು ಹೊಸ ಗುಲಾಬಿ ಬಂದೈತ್ರಿ, ಒಟ್ಟ ಮುಳ್ಳಿಲ್ರಿ. ಹೌದಾ? ಸದಾಶಿವ, ಹಾಗಾದ್ರೆ ಬೇಗ ಊಟ ಮಾಡಿ ಬಂದ್ಬಿಡು, ಬ್ಯಾಟಿ ಆಡ್ಲಿಕ್ಕೆ ಹೋಗೋನು. ಅರ್ಜೆಂಟ್ ಬಂದು ಬಿಡ್ತೀನ್ರಿ. ಹೆಣ್ಣಿನಿಂದಲೇ ಯಹೋ, ಹೆಣ್ಣಿನಿಂದಲೇ ಪರವೋ, ಹೆಣ್ಣಿನಿಂದಲೇ ಸಕಲ ಸಂಪದವು. ಕೊಂಡಿ ಅಡಿಗಡಿಗ ವೈರಿಯಾಗಿ